ಅಪಘಾತ ಸೇರಿದಂತೆ ಜೀವಕ್ಕೆ ಅಪಾಯ ಉಂಟಾಗುವ ತುರ್ತು ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗುವ ರೋಗಿಗೆ ಒಂದೇ ಸೂರಿನಡಿ ತ್ವರಿತ ಹಾಗೂ ಸಮಗ್ರ ಚಿಕಿತ್ಸೆ ಒದಗಿಸುವ ಉದ್ದೇಶದಿಂದ ಮಂಗಳೂರು ನಗರದ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಕ್ರಿಟಿಕಲ್ ಕೇರ್ ಘಟಕ ನಿರ್ಮಾಣವಾಗುತ್ತಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಟ್ಟು 24 ಕೋಟಿ ಅನುದಾನದಲ್ಲಿ 50 ಹಾಸಿಗೆ ಸಾಮರ್ಥ್ಯದ 3 ಅಂತಸ್ತಿನ ಘಟಕ ನಿರ್ಮಿಸಲಾಗುತ್ತಿದ್ದು ಕಾಮಗಾರಿ ವೇಗವಾಗಿ ನಡೆಯುತ್ತಿದೆ. ಇನ್ನು ಸುಮಾರು 2 ರಿಂದ 3 ತಿಂಗಳಲ್ಲಿ ಘಟಕ ಪೂರ್ಣಗೊಂಡು ರೋಗಿಗೆ ಸೇವೆಗೆ ಲಭ್ಯವಾಗುವ ನಿರೀಕ್ಷೆ ಇದೆ. ಅಪಘಾತ, ತಲೆಗಾಯ, ಹೃದಯಾಘಾತ, ತೀವ್ರ ಉಸಿರಾಟದ ತೊಂದರೆ, ಸುಟ್ಟ ಗಾಯ ಸೇರಿದಂತೆ ತುರ್ತು ಹಾಗೂ ಗಂಭೀರ ಸ್ಥಿತಿಯಲ್ಲಿರುವ ರೋಗಿಗಳಿಗೆ ಅಗತ್ಯವಿರುವ ಐಸಿಯು, ಶಸ್ತ್ರಚಿಕಿತ್ಸೆ, ಡಯಾಲಿಸಿಸ್, ಎಕ್ಸ್ರೇ, ಅಲ್ಟ್ರಾಸೌಂಡ್ ಸೇರಿದಂತೆ ಹಲವು ಚಿಕಿತ್ಸಾ ಸೌಲಭ್ಯಗಳು ಈ ಘಟಕದಲ್ಲಿ ಒಂದೇ ಸ್ಥಳದಲ್ಲಿ ಲಭ್ಯವಾಗಲಿವೆ. ಸಿಸಿಬಿ ಬ್ಲಾಕಿನ ನಮ್ಮ PM ಅಬೀಮ್ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ 60% ಮತ್ತೆ ರಾಜ್ಯ ಸರ್ಕಾರ 40% ಶೇರ್ ಅಲ್ಲಿ ತುಂಬಾ ಅತ್ಯುತ್ತಮವಾಗಿ ನಮ್ಮ ಏನ್ ಪೋಸ್ಟ್ ಮಾರ್ಟಮ್ ಬ್ಲಾಕ್ ಇದೆ ವೆನ್ಲಾಕ್ ಆಸ್ಪತ್ರೆ ಅದರ ಎದುರುಗಡೆ ಒಂದು ಅತ್ಯುತ್ತಮವಾದ 50 ಬೆಡ್ಡಿನ ಒಂದು ಸಿಸಿಬಿ ಬ್ಲಾಕ್ ಬರ್ತಾ ಇದೆ. ಅದು ಇನ್ನೊಂದು 2-3 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಅನ್ನೋದು ಅವ್ರ ಇಂಜಿನಿಯರ್ ಹೇಳ್ತಾ ಇದ್ದಾರೆ. ಅದರಲ್ಲಿ ಏನಂದ್ರೆ ಒಂದು ಬೇಸ್ಮೆಂಟ್ ಇದೆ. ಆ ಬೇಸ್ಮೆಂಟ್ ಅಲ್ಲಿ ನಾವು ಈಗ ನಮ್ದು ಹೊಸ ಬಿಲ್ಡಿಂಗ್ ಏನಾದ್ರು OPD ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಕ್ ಹೋದ್ರೆ ಅದಕ್ಕೆ ನಮಗೆ ಮೇನ್ ಸ್ಟೋರ್ ಅನ್ನ ನಾವು ಶಿಫ್ಟ್ ಮಾಡ್ಬೇಕಾಗುತ್ತೆ ಬೇಸ್ಮೆಂಟ್ಗೆ. ಕೊನೆಗೆ ಗ್ರೌಂಡ್ ಫ್ಲೋರು ಪ್ಲಸ್ G+2 ಮತ್ತೆ 2 ಫ್ಲೋರ್ಸ್ ಬರುತ್ತೆ. ಗ್ರೌಂಡ್ ಈಗ ನಾವೇನ್ ಮಾಡ್ಬೇಕು ಅಂತ ಇದೀವಿ ಅಂದ್ರೆ ಸದ್ಯಕ್ಕೆ ಆ ಒಂದು CCB ಕ್ರಿಟಿಕಲ್ ಕೇರ್ ಬ್ಲಾಕ್ ಅನ್ನೋದು ಕೇಂದ್ರ ಸರ್ಕಾರ ಒಂದು ಯಾವ ರೀತಿ ಯೋಜನೆ ಹಾಕಿದೆ ಅಂದ್ರೆ ಅದರಲ್ಲಿ ಏನಾದರೂ ಈ ಕೋವಿಡ್ ಮಾದರಿ ಡಿಸೀಸ್ ಏನಾದರೂ ಕೋವಿಡ್ ಲೈಕ್ ಡಿಸೀಸ್ ಏನಾದರೂ ಬಂದ್ರೆ ಮುಂದೆ ಅದಕ್ಕೆ ಸಪರೇಟ್ ಆಗಿ ಒಂದು ಐಸೋಲೇಟೆಡ್ ಹಾಸ್ಪಿಟಲ್ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಒಂದು ತೀರ್ಮಾನ ತಗೊಂಡು PM ಅಬೀಮ್ ಇದರಲ್ಲಿ ಒಂದು ಹಾಸ್ಪಿಟಲ್ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ. ಈಗ ಲಾಸ್ಟ್ ಟೈಮ್ ತಮಗೆಲ್ಲ ಗೊತ್ತಿದೆ, ಕೋವಿಡ್ ಬಂದಾಗ ಇಡೀ ನಮ್ಮ ವೆನ್ಲಾಕ್ ಹಾಸ್ಪಿಟಲ್ನೇ ಕೋವಿಡ್ ಹಾಸ್ಪಿಟಲ್ ಆಗಿ ಕನ್ವರ್ಟ್ ಆಗಿತ್ತು. ಈ ರೀತಿ ಇನ್ಫೆಕ್ಷಸ್ ಡಿಸೀಸ್ ಏನಾದ್ರು ಬಂದಾಗ, ಹೈ ಪ್ರೊಫೈಲ್ ಕೇಸಸ್ ಏನಾದ್ರು ಬಂದಾಗ ಸಪ್ರೇಟ್ ಐಸೋಲೇಟೆಡ್ ಹಾಸ್ಪಿಟಲ್ ಹೋಗ್ಬೇಕು ಅನ್ನೋದು ಉದ್ದೇಶ. ಈಗ ಅದರಲ್ಲಿ ಹೇಗಿದೆ ಅಂದ್ರೆ ಆಪರೇಷನ್ ಥಿಯೇಟರ್ ಇದೆ, ಎರಡು ಡೆಲಿವರಿ ರೂಮ್ ಇದೆ, ಕೊನೆಗೆ ಡಯಾಲಿಸಿಸ್ ಇದೆ, ICU ಇದೆ, ಒಂದು 50 ಬೆಡ್ ಇವನ್ ವೆಂಟಿಲೇಟರ್ ಕೂಡ ಅಳವಡಿಸುವಂತ ಒಂದು ವ್ಯವಸ್ಥೆ ಇದೆ. ಸೊ ಆಕ್ಸಿಜನ್ ಪೈಪ್ಲೈನ್ ಇಂದ ಹಿಡಿದು ಪ್ರತಿಯೊಂದು ಇರುತ್ತೆ. ಮುಂದೆ ನಮಗೆ ಪರ್ಮನೆಂಟ್ ಆಗಿ ಏನೇ ಆ ಥರದೊಂದು ಇನ್ಫೆಕ್ಷಸ್ ಡಿಸೀಸು ಏನಾದರೂ ಕೋವಿಡ್ ಲೈಕ್ ಡಿಸೀಸ್ ಬಂದರೆ ತಕ್ಷಣ ಹಾಸ್ಪಿಟ್ಲನ್ನು ವೆಕೇಟ್ ಮಾಡಿ ಅದನ್ನು ಐಸೋಲೇಟೆಡ್ ಹಾಸ್ಪಿಟ್ಲು ಅಂದರೆ ಕೇರ್ ಮಾಡಬೇಕು ಅನ್ನೋ ಉದ್ದೇಶ ಕೂಡ ನಮಗಿದೆ.